ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದ ವಂದಿತ ನೀನು ಆದಿಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ನೀನು ಗಣಾಧಿಪ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. 2024-25ನೇ ಸಾಲಿನ ಕಾವಾ ವಿದ್ಯಾರ್ಥಿಗಳ ವಾರ್ಷಿಕ ಕಲಾ ಪ್ರದರ್ಶನಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕಲಾವಿದರಾದ ಶ್ರೀಯುತ ಶಶಿಧರ್ ಅಡಪ ಅವರಿಗೆ ಕಾವಾ ಕಾಲೇಜಿನ ಪರವಾಗಿ ಹಾಗೂ ಕುಂಚಕಾವ್ಯ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಆತ್ಮೀಯವಾದ ಕಾರ್ಯಕ್ರಮವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ನಮ್ಮ ವಾರ್ಷಿಕ ಕಲಾ ಪ್ರದರ್ಶನಕ್ಕೆ ಪ್ರೋತ್ಸಾಹವನ್ನು ನೀಡಿದ ಹಾಗೂ ವಿದ್ಯಾರ್ಥಿಗಳ ಎಲ್ಲ ಕಾರ್ಯ ಚಟುವಟಿಕೆಗೆ ಸದಾಕಾಲ ಬೆಂಬಲ ನೀಡುತ್ತಿರುವ ನಮ್ಮ ಡೀನ್ ರವರಾದ ಶ್ರೀಯುತ ದೇವರಾಜ್ ಸರ್ ಅವರಿಗೆ ಕುಂಚಕಾವ್ಯ ಸಾಂಸ್ಕೃತಿಕ ಸಮಿತಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿ ಸಹಕರಿಸಿರುವಂತಹ ನಮ್ಮ ಕಾಲೇಜಿನ ಆಡಳಿತ ಅಧಿಕಾರಿಯಾಗಿರುವ ಶ್ರೀಮತಿ ನಿರ್ಮಲಾ ಮಠಪತಿ ಮೇಡಮ್ ರವರಿಗೆ ಆದರದ ಸ್ವಾಗತ. ನಮ್ಮ ಕಾಲೇಜಿನ ಶೈಕ್ಷಣಿಕ ಸಂಯೋಜಕರಾದ AP ಚಂದ್ರಶೇಖರ್ ಸರ್ ಅವರಿಗೂ ಹಾಗೂ ಎಲ್ಲ ಉಪನ್ಯಾಸಕ ವೃಂದದವರಿಗೂ ಕುಂಚಕಾವ್ಯ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರುತ್ತೇನೆ. ಕುಂಚಕಾವ್ಯ ವಿದ್ಯಾರ್ಥಿ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಸ್ಕಂದ R ಭಾರದ್ವಾಜ್ ಹಾಗೂ ಉಪ ಕಾರ್ಯದರ್ಶಿಗಳಾದಂತಹ ಹೇಮಂತ್ ರವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಸಹಕರಿಸಿರುವ ಕಾವಾ ಆಡಳಿತ ವರ್ಗದವರು, ಎಲ್ಲ ವಿದ್ಯಾರ್ಥಿಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಾಧ್ಯಮದಲ್ಲಿ ವ್ಯಾಪಕ ಪ್ರಚಾರವನ್ನು ನೀಡಿದ ಮಾಧ್ಯಮ ಮಿತ್ರರಿಗೂ ಮತ್ತು ಕಲಾ ಪ್ರಿಯರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಸ್ವಾಗತ ನುಡಿಗಳಿಗೆ ವಿರಾಮವನ್ನು ಒಡೆಯರ್ ಅವರು 1913ರಲ್ಲಿ ಚಾಮರಾಜ ಒಡೆಯರ್ ಅವರ ಸ್ಮರಣಾರ್ಥವಾಗಿ ಪ್ರಾರಂಭಿಸಲಾಯಿತು. ಈ ಸಂಸ್ಥೆಯು ಕಲೆ ಮತ್ತು ಕರಕುಶಲ ಕಲೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡಿತು. ಇದೇ ಸಂಸ್ಥೆಯನ್ನು ಉತ್ತೀರ್ಣಗೊಳಿಸಲು 1982ರಲ್ಲಿ ಚಾಮರಾಜೇಂದ್ರ ದೃಶ್ಯಕಲಾ ಅಕಾಡೆಮಿ ಕಾವಾ ದೃಶ್ಯಕಲೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರಾರಂಭವಾಯಿತು. ನಮ್ಮ ಈ ಸಂಸ್ಥೆಯು ಚಿತ್ರಕಲೆ, ಶಿಲ್ಪಕಲೆ, ಮುದ್ರಣಕಲೆ, ಅನ್ವಯಿಕ ಕಲೆ, ಛಾಯಾಚಿತ್ರ ಮತ್ತು ಛಾಯಾಪತ್ರಿಕೋದ್ಯಮ ಹಾಗೂ ಕಲಾ ಇತಿಹಾಸ ವಿಭಾಗಗಳಲ್ಲಿ ದೃಶ್ಯಕಲೆಯನ್ನು ಉತ್ತೇಜನಪೂರ್ವಕವಾಗಿ ಶಿಕ್ಷಣವನ್ನು ನೀಡುತ್ತಿದೆ. ಪ್ರಸ್ತುತ ನಮ್ಮ ಸಂಸ್ಥೆಯು ಚಾಮರಾಜೇಂದ್ರ ಸರ್ಕಾರಿ ದೃಶ್ಯಕಲಾ ಕಾಲೇಜು ಎಂಬ ಹೆಸರಿನೊಂದಿಗೆ ಸಿದ್ಧಾರ್ಥ ನಗರದಲ್ಲಿ ತನ್ನದೇ ಸ್ವಂತ ಕಟ್ಟಡ ಹೊಂದಿ ದೃಶ್ಯಕಲಾ ಶಿಕ್ಷಣಕ್ಕೆ ಸೇವೆಯನ್ನು ನೀಡುತ್ತಿದೆ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮಗಳ ಒಂದು ಹಿನ್ನೋಟವನ್ನು ನೋಡುವುದಾದರೆ, ಶಿಕ್ಷಣ ಸಾಲಿನಲ್ಲಿ ಕುಂಚಕಾವ್ಯ ಸಾಂಸ್ಕೃತಿಕ ಸಮಿತಿಯು ಆಗಸ್ಟ್ 27ರಂದು ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಖ್ಯಾತ ಛಾಯಾಗ್ರಾಹಕರಾದ ಶ್ರೀಯುತ ಕೃಪಾಕರ್ ಅವರನ್ನು ಬರಮಾಡಿಕೊಂಡಿದ್ದೆವು. ಕುಂಚಕಾವ್ಯ ಸಮಿತಿಯಿಂದ ಗಣೇಶೋತ್ಸವವನ್ನು ವಿದ್ಯಾರ್ಥಿಗಳು ನೆರವೇರಿಸಿದರು.
2024ರ ಮೈಸೂರು ದಸರಾ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಆವರಣದಲ್ಲಿ ಲಲಿತ ಕಲೆ ಮತ್ತು ಕರಕುಶಲ ಸಮಿತಿಯ ವತಿಯಿಂದ ಕಲಾ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ಶಿಲ್ಪಕಲಾ ಮತ್ತು ಚಿತ್ರಕಲಾ ಅಕಾಡೆಮಿಯ ಸಹಯೋಗದೊಂದಿಗೆ ಶಿಲ್ಪಕಲಾ ಶಿಬಿರ ಮತ್ತು ಚಿತ್ರಕಲಾ ಶಿಬಿರಗಳನ್ನು ಸಂಯೋಜಿಸಿ ಹೆಸರಾಂತ ಕಲಾವಿದರನ್ನು ಆಹ್ವಾನಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಚಿತ್ರಕಲೆ ಮತ್ತು ಶಿಲ್ಪಕಲೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡಲಾಯಿತು ಹಾಗೂ ಕಲಾ ಪ್ರದರ್ಶನಕ್ಕೆ ಬಂದಿರುವ ಉತ್ತಮ ಕಲಾಕೃತಿಗಳಿಗೂ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಉತ್ಸವದಲ್ಲಿ ಕೆಲವು ರಾಜ್ಯಗಳ ಕುಶಲಕರ್ಮಿಗಳು ತಮ್ಮ ಕೌಶಲ್ಯಭರಿತ ವಸ್ತುಗಳನ್ನು ಪ್ರದರ್ಶಿಸಿ ಉತ್ಸವದ ಮೆರಗನ್ನು ಹೆಚ್ಚಿಸಿದರು. ಈ ಶಿಕ್ಷಣ ಸಾಲಿನ ಡಿಸೆಂಬರ್ ಮತ್ತು ಜನವರಿ ತಿಂಗಳಿನಲ್ಲಿ ಕಾಲೇಜಿನಿಂದ ಅಧ್ಯಯನ ಪ್ರವಾಸವನ್ನು ಕೈಗೊಳ್ಳಲಾಗಿತ್ತು. ಮಾರ್ಚ್ 2015ರ ಮಾಹೆಯಲ್ಲಿ ಕಾಲೇಜಿನ ಎಲ್ಲಾ ವಿಭಾಗಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. 2024-25ನೇ ಸಾಲಿನ ರಾಷ್ಟ್ರೀಯ ಯುವಜನೋತ್ಸವಕ್ಕೆ ನಮ್ಮ ಕಾಲೇಜಿನ 3 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರತಿನಿಧಿಗಳಾಗಿ ಅಮಿಟಿ ಯೂನಿವರ್ಸಿಟಿ ನೋಯ್ಡಾ ಉತ್ತರ ಪ್ರದೇಶ ಇಲ್ಲಿ ನಡೆಯುವ 38ನೇ ಅಂತರ್ ವಿಶ್ವವಿದ್ಯಾನಿಲಯದ ದೃಶ್ಯಕಲೆಗೆ ಸಂಬಂಧಿಸಿದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಬಾರಿಯೂ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಮಾರ್ಚ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳು ವಾರ್ಷಿಕ ಕ್ರೀಡಾಕೂಟವನ್ನು 3 ದಿನಗಳ ಕಾಲ ಯಶಸ್ವಿಯಾಗಿ ನಡೆಸಿದರು. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ಕುಂಚಕಾವ್ಯ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಅಂತಿಮವಾಗಿ ಜರುಗುವ ವಾರ್ಷಿಕ ಕಲಾ ಪ್ರದರ್ಶನ ಮತ್ತು ಕುಂಚಕಾವ್ಯ ಸಾಂಸ್ಕೃತಿಕ ಸಮಿತಿ 2024-25ರ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಇಂದು ಉಪಸ್ಥಿತರಿದ್ದೇವೆ. ಮುಂದಿನ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡುತ್ತ ನನ್ನ ಪ್ರಾಸ್ತಾವಿಕ ಹಾಗೂ ಶೈಕ್ಷಣಿಕ ಸಾಲಿನ ಹಿನ್ನೋಟಕ್ಕೆ ವಿರಾಮ ಹೇಳುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಚಂದ್ರಶೇಖರ್ ಸರ್, ನಿರ್ಮಲಾ ಅವರು, ದೇವರಾಜ್ ಸರ್, ಕುಂಚ ಕಾವ್ಯದ ಪದಾಧಿಕಾರಿಗಳು, ಎಲ್ರಿಗೂ ನಮಸ್ಕಾರ. ನಾನು ಮುಖ್ಯವಾಗಿ ಈ ಸಭೆಗೆ ಬರುವ ಮೊದಲು ದೇವರಾಜ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಅವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಮಿಷನರ್ ಅಂತ ನನಗೆ ಗೊತ್ತಿರಲಿಲ್ಲ. ಅವರ ಮಾತಾಡ್ತಾ ವ್ಯಕ್ತಿಗೆ ಕಲೆ ಮತ್ತು ಅದಕ್ಕೆ ಪೂರಕವಾಗಿ ನಿಲ್ಲುವಂತ ಆಶಯಗಳು ನನಗೆ ಅರ್ಥ ಆಗ್ತದೆ. ಇಂಥ ವ್ಯಕ್ತಿಗಳು ಈ ಸಂಸ್ಥೆ ನಡೆಸೋದು ಬಹಳ ಖುಷಿಯ ವಿಷಯ. ಇನ್ನೊಂದು, ನಾನು ಬಹಳ ಸಮಯದಿಂದ ನಮ್ಮ ನಿರ್ಮಲಾ ಅವರನ್ನು ನೋಡಿದ್ದೀನಿ. ನಾನು ಸಾಮಾನ್ಯವಾಗಿ ಹೇಳಿದ್ರೆ ದಕ್ಷ ಅಧಿಕಾರಿಯವರು ಕನ್ನಡ ಕಲ್ಚರ್ಗೆ. ದಕ್ಷ ಅಧಿಕಾರಿಗಳು ತುಂಬಾ ಜನ ಇದ್ದಾರೆ ಅಲ್ಲ, ಆದ್ರೆ ದಕ್ಷ ಅಧಿಕಾರಿಗಳಾಗಿ ಈ ನಾಡು ನೆಲ ಇಲ್ಲ ಸಂಸ್ಕೃತಿಗೆ ಪೂರಕವಾಗಿ ನಿಲ್ಲುವಂತ ಅಧಿಕಾರಿಗಳು ಗಮನಿಸಿ. ನಿರ್ಮಲಾ ಮಠಪತಿಯವರ ಹತ್ರದ ಒಂದು ಅಧಿಕಾರಿ. ಬಹುಶಃ ನಿಮ್ಮನ್ನು ನಡೆಸೋದಕ್ಕೆ ಒಂದು ಒಳ್ಳೆಯ ಸವಲತ್ತು ಇದೆ, ಕೊಡ್ಬೋದು ಅಂತೇಳಿ ಆ ಹಾರೈಕೆ ಕೊಡ್ತಾರೆ ಅನ್ನೋ ಭರವಸೆಯನ್ನು ನನ್ನ ಮಾತುಗಳು. ನಾನು ಮಾತನಾಡೋದು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಒಂದು ನಾನು ಇಡೀ ನೀವು ನಿಮ್ಮ ಬಗ್ಗೆ ಒಂದು ಖುಷಿ ಪಡೋದಂದ್ರೆ ಬಹುಶಃ ಭಾರತದಲ್ಲೇ ಯಾರಿಗೂ ಇಲ್ಲದಂತ ಒಂದು ಅದ್ಭುತವಾದ ಕ್ಯಾಂಪಸ್ ನಿಮಗಿದೆ. ಸ್ಪೇಸಸ್ ಆಗಿರೋದು, ನಿಮ್ಮ ಎಕ್ಸಿಬಿಷನ್ ಹಾಲ್ಗಳು, ಆಫೀಸ್ ಸ್ಪೇಸ್, ಅದೆಲ್ಲ ಇದು ಇನ್ನೂ ಸುಂದರವಾಗ್ಬೋದು, ಇನ್ನೂ ಚೆನ್ನಾಗೂ ಆಗ್ಬೋದು. ಆಮೇಲೆ ನೀವು ಬಹುಶಃ ಚರಿತ್ರೆ ಮತ್ತು ಪರಂಪರೆಯಲ್ಲಿ ಅತ್ಯಂತ ಹಿರಿಯ ಸಂಸ್ಥೆ ಒಂದರಲ್ಲಿ ನೀವು ಪಾಠ ಕಲಿತಾ ಇದ್ದೀರಿ. ಇದು ಹೆಮ್ಮೆಯ ವಿಷಯನೇ. 1913 ಸ್ಟಾರ್ಟ್ ಆಗಿದೆ. ತುಂಬಾ ದೀರ್ಘ ಇತಿಹಾಸ ಇರುವಂತಹ ಸಂಸ್ಥೆ ಇದು. ಸೊ ಇದನ್ನ ಕೇಳುವಾಗಲೇ ಒಂಥರ ಮೈ ರೋಮಾಂಚನ ಆಗುತ್ತೆ. ಆಮೇಲೆ ನಾನು ಇವತ್ತು ನಿಮ್ಮೆಲ್ಲ ವರ್ಕ್ಗಳನ್ನು ನೋಡಿ ಇನ್ನೊಂದು ಸೆಕ್ಷನ್ ನೋಡ್ಬೇಕು. ಅದನ್ನ ಫಸ್ಟ್ ಹೋಗುವಾಗ ಇನಾಗ್ರೇಷನ್ ಏನು ನಾಮಕೆ ವ್ಯವಸ್ಥೆ ನೋಡೋಣ ಅಂತ ಹೊರಟ್ರೆ
ಅದೆಲ್ಲವೂ ಭಾವನಾತ್ಮಕವಾಗಿ ಸ್ವಲ್ಪ ಸ್ವಲ್ಪನೇ ಸೆಳೆಯಕ್ಕೆ ಶುರು ಮಾಡ್ತು. ಆ ಇಡೀ ಒಂದು ಸ್ಪೆಕ್ಟ್ರಮ್ ಆಫ್ ವರ್ಕ್ ಅನ್ನ ನೋಡಿದ್ರೆ ನನಗೆ ಒಂದು ಬಹಳ ಖುಷಿ ಕೊಟ್ಟಿದೆ ಅಂದ್ರೆ, ನಿಮ್ಮ ಮೈನ್ ಸಬ್ಜೆಕ್ಟ್ ಹೆಚ್ಚಿನವರದು ಮನುಷ್ಯ ಕೇಂದ್ರಿತವಲ್ಲದೆ ಪ್ರಾಣಿ, ನೆಲ, ಪಕ್ಷಿ, ಕೀಟ ಇವುಗಳೆಲ್ಲ ಇದೆ. ಬಹುಶಃ ಒಂದು ನಿಸ್ವಾರ್ಥದ ನಿಲ್ಲಿರುವ ಕಲಾವಿದರು ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ. ಕಲಾವಿದರಿಗೆ ಮುಖ್ಯವಾಗಬೇಕಾದ ಸ್ವಾರ್ಥನ ಬಿಟ್ಟು ಹೊರಗೆ ನಿಲ್ಲೋದು, ಸಮಾಜದ ಜನರ ಯೋಚನೆಯ ಲಹರಿಯನ್ನ ಬದಲು ಮಾಡುವಂತ ದೃಶ್ಯನ, ಚಿತ್ರನ, ಇನ್ನೊಂದನ್ನ ಕ್ರಿಯೇಟ್ ಮಾಡೋದು. ಆ ನೆಲೆಯಲ್ಲಿ ನನಗೆ ಇಡೀ ಪ್ರದರ್ಶನ ತುಂಬಾ ಖುಷಿ ಕೊಡ್ತು. ಥ್ಯಾಂಕ್ ಯು ಆಲ್, ಗ್ರೇಟ್. ನಾನು ಈ ಟೈಮಲ್ಲಿ ನನ್ನ ಒಂದು ವೈಯಕ್ತಿಕವಾದ ವಿಷಯ ಸ್ವಲ್ಪ ಹೇಳ್ಬೇಕು. ಇದು ಯಾವ ಎಕ್ಸಾಜರೇಷನ್ಗೆ ಅಲ್ಲ. ನಾನು ಟ್ರೈನ್ಡ್ ಆರ್ಟಿಸ್ಟ್ ಅಲ್ಲ, ನಾನು ಯಾವುದೇ ಆರ್ಟ್ ಸ್ಕೂಲ್ಗೆ ಹೋಗಿಲ್ಲ. ನಿಮ್ಗೆ ಇನ್ನೂ ಶಾಕ್ ಆಗಬಹುದು, ನಾನು ಸೈನ್ಸ್ ಗ್ರಾಜುಯೇಟ್, ಓದಿದ್ದು ಸೈನ್ಸ್ ಬೇಸಿಕ್. ನಾನು ಕಲಾವಿದ ಆಗಿದ್ದಲ್ಲ, ಕಲಾನಿರ್ದೇಶನ ಆಗಿದ್ದು. ನನ್ನ ನಾಟಕಗಳಿಗೆ ಕೆಲಸ ಮಾಡ್ತಿದ್ದೆ. ಆ ಸೆಟ್ ಅನ್ನು ನೋಡಿ ಸಿನಿಮಾ ಕೆಲಸ ಮಾಡು ಅಂತ ಹೇಳಿದ್ರು. ನನ್ಗೆ ಕೆಲಸ ಮೊದಲು ಬಂದು ಆ ಕೆಲಸನ ನಿಭಾಯಿಸೋದನ್ನ ಕಲ್ತ್ಕೊಂಡು ಆರ್ಟ್ ಡೈರೆಕ್ಷನ್ಗೆ ನಾನು ಹೇಳಿದ್ರು. ಆ ಟೈಮಲ್ಲಿ ನಮ್ಮನ್ನ ನಾನ್ ಫಾರ್ಮಲ್ ವಿಧಾನದಿಂದ ಟ್ರೈನ್ ಮಾಡುವಂತ ಒಂದಷ್ಟು ಪಾಸಿಬಿಲಿಟೀಸ್ ಇತ್ತು. ನಮ್ಮ ಸುತ್ತಮುತ್ತ ಕಲಾವಿದರು, ನಾನು ಹಡಪದ ಮೇಸ್ಟರ್ ಸ್ಕೂಲ್ಗೆ, ಕೆಂಟ್ ಸ್ಕೂಲ್ಗೆ ಒಂದೊಂದ್ಸರಿ ಹೋಗ್ತಾ ಇದ್ದೆ. ನಮ್ಮ ಇಂಡಸ್ಟ್ರಿಯಲ್ ಮ್ಯೂಸಿಯಂ ಅಲ್ಲಿ ಅಮಿತ್ ಸರ್ಕಾರ್ ಅಂತ ಒಬ್ರು ಡೈರೆಕ್ಟರ್ ಇದ್ರು. ಅವರು ನಮ್ಮನ್ನು ಕೆಲವು ನಾಟಕ ತಂಡದ ಕೋರ್ಸ್ ಅವತ್ರ ಹೋದಾಗ ಬುಕ್ಗಳು ಓದೋಕ್ ಕೊಡ್ತಾ ಇದ್ರು. ಪ್ರಸನ್ನ ಅವರಿದ್ರು ಸಮುದಾಯ, ಅವರು ಒಳ್ಳೆ ಡಿಸೈನರ್. ಅವರ ಇನ್ಫ್ಲೂಯೆನ್ಸ್ ಪ್ಲಸ್ ನಾಡಿನ ತುಂಬಾ, ಬೆಂಗಳೂರು ತುಂಬಾ ಬೇರೆ ಬೇರೆ ಸೆಮಿನಾರು, ಕಲೆ, ಸಾಹಿತ್ಯ ಇವುಗಳ ಬಗ್ಗೆ ಸೆಮಿನಾರ್ಗಳು ಇನ್ನೊಂದು ನಡೀತಾ ಇತ್ತು. ಸ್ವಲ್ಪ ಬಿಡುವಿನ ಟೈಮಲ್ಲಿ ಅದೆಲ್ಲ ಇನ್ವಾಲ್ವ್ ಆಗ್ತಾ ಇತ್ತು. ಜೊತೆಗೆ ಕೆಲಸದ ಟಾಸ್ಕ್ ಇತ್ತು, ಸಿನಿಮಾ ಕೆಲಸ ಮಾಡೋದು. ಆ ಟಾಸ್ಕ್ ಅನ್ನು ನಿಭಾಯಿಸ್ತಾ ಕೆಲಸ ಮತ್ತು ಕಲೆಯ ಬಗ್ಗೆ ನನಗೆ ಆಸಕ್ತಿ ಹುಟ್ಟಿತು. ಹಾಗಾಗಿ ನೀವು ಯಾವ ಫಾರ್ಮಲ್ ಪ್ರೋಸೆಸ್ ಅಲ್ಲಿ ಕಲಿತಾ ಇದ್ದೀರೋ ಅದಕ್ಕೆ ಸ್ವಲ್ಪ ವಿಭಿನ್ನವಾದ ಸ್ಪೇಸ್ ಅಲ್ಲಿ ನಾನು ನನ್ನ ಕೆಲಸವನ್ನು ಕಲಿತಿದ್ದೆ. ನಾನು ಕಲೆ ಅಂತ ಯಾವುದನ್ನು ಹೇಳ್ತೀನಿ, ನನ್ನ ಕೆಲಸಕ್ಕೆ ಸಂಬಂಧಪಟ್ಟ ಕಲೆ ಎಷ್ಟು ಬೇಕು ಅಷ್ಟು ಮಾತ್ರ. ನಾನು ಇದನ್ನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ, ನನಗೆ ಕಲೆ ಒಂದು ಕೆಲಸ, ಒಂದು ಕಸಬು. ಬಹುಶಃ ಇಲ್ಲಿ ಕೂತಿರುವ ನಿಮ್ಮಲ್ಲಿ ಹೆಚ್ಚಿನವರು ಆರ್ಟ್ ಸ್ಟೂಡೆಂಟ್ ಆಗಿ ಇಲ್ಲಿ ಸೇರಿರೋದು, ಕಲಿಯೋದು ಹೊಟ್ಟೆಪಾಡಿಗಾಗಿ, ನಾಳೆ ದುಡಿಬೇಕು, ಇದರಲ್ಲಿ ಬದುಕು ಸಾಗಿಸ್ಬೇಕು, ನನ್ನ ಸಂಸಾರ ಸಾಗಿಸ್ಬೇಕು ಅನ್ನೋ ರೀಸನ್ಗೆ ಇರಬಹುದು. ಜೊತೆ ಕೆಲವರು ಶುದ್ಧ ಆರ್ಟ್, ನನ್ನ ಕಲೆಗಾಗಿ ಏನ್ ಬೇಕಾದ್ರೂ ಎಲ್ಲಾ ಕಮಿಟ್ಮೆಂಟ್ಗಳು, ನನ್ನ ಸಾಮಾಜಿಕ ಬದ್ಧತೆಗಳನ್ನ ಬಿಟ್ಟು ಕೆಲಸ ಮಾಡ್ತಾರೆ ಅವರು ಇರ್ಬೋದು. ಎರಡು ಆರ್ಗ್ಯುಮೆಂಟ್ ಸರಿ, ನನಗೆ ಅದರಲ್ಲಿ ಏನು ತದ್ವಿರುದ್ಧಗಳು ಕಾಣಲ್ಲ. ನನಗೆ ಒಂದೊಂದ್ಸಾರಿ ಹೊಟ್ಟೆ ಊರಿ ಕೂಡ ಬರುತ್ತೆ. ಒಂದ್ ವೇಳೆ ನನಗೆ ಒಂದು ಈ ತರ ಇನ್ಸ್ಟಿಟ್ಯೂಟ್ ಸಿಕ್ಕಿಲ್ಲ, ನಾನು ಆವಾಗಲೇ ಓದಿ ನನ್ನ ಆರ್ಟ್ ಡೈರೆಕ್ಷನ್ ಇನ್ನು ಬೆಟರ್ ಆರ್ಟ್ ಡೈರೆಕ್ಟರ್ ಆಗ್ತಾ ಇದ್ದು. ಅದೇನೇ ಇರ್ಲಿ, ನಿಮ್ಗೆ ಸಿಗದ ಕೆಲವು ಆಪರ್ಚುನಿಟಿಗಳು ನನಗೆ ಸಿಕ್ಕಿರೋದ್ರಿಂದ ನನ್ನ ಕೆಲಸದಲ್ಲಿ ಹೇಗೆ ನಾನು ಪಾಸಿಟಿವ್ ಆಗಿ ವರ್ಕ್ ಆಯ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಬಹುಶಃ ಅದು ನಿಮ್ಮ ಬದಲಾವಣೆಯ ಪಾರ್ಟ್ ಕೂಡ ಆಗಬಹುದು. ನನಗೆ ಒಂದು ಇವತ್ತು ಎಕ್ಸಿಬಿಷನ್ ಇನಿಷಿಯಲ್ ಒಂದು 2-3 ಹುಡುಗರು ಬಿಟ್ರೆ ಉಳಿದವರು ಒಂದು ಸಣ್ಣ ಹಿಂಜರಿಕೆಯಿಂದ ತನ್ನ ಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಇದ್ದಾರೆ. ಬಹುಶಃ ನಾವು ಕಲಾವಿದರಿಗಿರೋ ದೊಡ್ಡ ಡ್ರಾಬ್ಯಾಕ್ ಅದೇ ಬಿಗಿನಿಂಗ್ ಇಂದ. ನೋಡಿ, ನಮ್ಮ ಸಮಾಜನ ಕೆಲವು ಕ್ಲೀಶೆಗಳು ನಮ್ಮ ತಲೆ ಮೇಲೆ ಇರುತ್ತೆ. ಕಲಾವಿದ ಅಂದ್ರೆ ಇಂಟ್ರೋವರ್ಟ್ ಆಗಿರ್ಬೇಕು, ಯಾರಾದ್ರೂ ಮಾತಾಡ್ಬೋದು, ಅವ್ರ ಕೆಲಸನೇ ಭಾರಿ ಸೀರಿಯಸ್, ಭಾರಿ ಗಂಭೀರ ಅಂದ್ರೆ. ಆಕ್ಚುಲಿ ಇದೆಲ್ಲ ಸುಳ್ಳು, ಅಂತದ್ದು ಏನೂ ಇಲ್ಲ. ಹೌದಾ ಅಲ್ವ ಹೇಳಿ? ಇನ್ನು ಆ ತರ ಇರೋರು ಒಳ್ಳೆ ಕಲಾವಿದ ಅಂತ ಹೇಳೋದು, ಅವನು ತುಂಬಾ ಅಂತರ್ಮುಖ್ಯಪ್ಪ, ಪಾಡಿಗೆಯನ್ನು ಕ್ರಿಯೇಟ್ ಮಾಡ್ತಾನೆ. ಇಲ್ಲ, ಅವನು ಅನ್ನೋ ಪದ ಬಳಸಿದಾಗ ಅವನು ಮತ್ತು ಅವಳು ಇಬ್ಬರು ಬರ್ತಾರೆ, ಅದು ಎಲ್ರಿಗೂ ಸೇರೋದು. ಸೊ ಈ ತರದ್ದು ತುಂಬಾ ಬರುತ್ತೆ. ನಾವು ಕೆಲವೊಂದ್ಸಾರಿ ಅದರ ಒಳಗೆ ನಾವು ರಕ್ಷಣೆನ ಡೆವಲಪ್ ಮಾಡ್ತೀವಿ. ಸೈಲೆಂಟ್ ಆಗಿರೋದು, ಇಂಟ್ರೋವರ್ಟ್ ಆಗಿರೋದ್ರಿಂದ ನಾನು ದೊಡ್ಡ ಕಲಾವಿದ ಆಗಿ ಅದನ್ನ ಸ್ವಲ್ಪ ಬಿಟ್ಟು ಬಿಡೋದಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಈಗ ಒಂದು, ನೀವೆಲ್ಲರೂ ಕಲಾವಿದರು. ಇದು ನೀವು ಗೊತ್ತಿರುವ ಸ್ಕಿಲ್ಲು, ನಿಮ್ಮ ನೈಪುಣ್ಯ, ನೀವು ಮಾಡುವ ಕೆಲಸ ಇಲ್ಲ, ಅದು ಸಪರೇಟು, ನೀವು ಸಪರೇಟ್ ಅಲ್ಲ. ಅದೆಲ್ಲವೂ ನಿಮ್ಮ ವ್ಯಕ್ತಿತ್ವದ ಒಂದು, ನೀವು ಅಭಿವೃದ್ಧಿಪಡಿಸಿದ ನಿಮ್ಮ ವ್ಯಕ್ತಿತ್ವದ ಒಂದು ಅಂಗ. ನಿಮ್ಮ ಸ್ಕಿಲ್, ನೀವು ಕಲಿತಿರೋದು ಡ್ರಾಯಿಂಗ್ ಆಗಲಿ, ನೀವು ಒಂದು ವಿಷಯನ ಪರ್ಸೀವ್ ಮಾಡೋದಾಗಲಿ, ಗ್ರಹಿಸೋದಾಗಲಿ, ಅದನ್ನ ಪ್ರತಿಬಿಂಬಿಸೋದಾಗ್ಲಿ, ನಿಮ್ಮ ವ್ಯಕ್ತಿತ್ವದ ಒಂದು ಅಂಗ. ಇದು ನಿಜ ಅಂತ ಆದ್ರೆ ನಿಮ್ಮ ಸ್ಕಿಲ್ ಒಂದೇ ಕೆಲಸ ಮಾಡಲ್ಲ, ನಿಮ್ಮ ಪರ್ಸನಾಲಿಟಿ ಕೂಡ ಕೆಲಸ ಮಾಡುತ್ತೆ. ನಿಮ್ಮ ಆರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ
ನೀವು ನಾಳೆ ಒಂದ್ ಕಡೆ ಕೆಲಸ ಮಾಡ್ಬೋದು, ಇಲ್ಲ ನೀವು ಇಂಡಿಪೆಂಡೆಂಟ್ ಡಿಸೈನರ್ ಆಗಿ ನಾಳೆ ಏನೋ ಮಾಡ್ಬೋದು, ಅಲ್ಲ ಇನ್ನೊಂದು ನಂತರ ಆರ್ಟ್ ಡೈರೆಕ್ಟರ್ ಆಗ್ಬೋದು. ಬೇರೆ 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 ಕೆಲಸದ ಪಾಸಿಬಿಲಿಟಿ ಹುಡ್ಕೋಕೆ ಹೋಗುವಾಗ ನಿಮ್ಮ ಸ್ಕಿಲ್ ಅಷ್ಟೇ ನಿಮ್ಮ ವ್ಯಕ್ತಿತ್ವ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ನಿಮ್ಮ ಪರ್ಸನಾಲಿಟಿಯನ್ನ ಕಲಾತ್ಮಕವಾಗಿರುವ ಜೊತೆಗೆ ಮಾಡರ್ನ್ ಕಾಂಪಿಟೇಟಿವ್ ವರ್ಲ್ಡ್ಗೆ ಬೇಕಾದಂಗೆ ಸ್ವಲ್ಪ ಟ್ರೈನ್ ಮಾಡೋದು, ನೀವೇ ಪರಿವರ್ತನೆ ಮಾಡಿಕೊಳ್ಳೋದು ಸ್ವಲ್ಪ ಅವಶ್ಯಕತೆ ಬೀಳುತ್ತೆ ಈ ಸಮಾಜಕ್ಕೆ. ಒಂದು ನಾನು ಸರಳವಾಗಿ ಹೇಳಿದ್ರೆ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಗಳು, ನಿಮ್ಮ ಕಲೆಯ ಮುಖಾಂತರ ನೀವು ಕಮ್ಯುನಿಕೇಶನ್ ಮಾಡ್ತೀರಿ. ಈ ಸಮಾಜ ಹೆಂಗಿದೆ ಅಂದ್ರೆ ಇದು ಕಾಮೋಡಿಟಿಯ ಪ್ರಪಂಚ, ಮಾರಾಟದ ವಸ್ತುಗಳ ಪ್ರಪಂಚ. ಇಲ್ಲಿ ಎಷ್ಟೇ ಚೆನ್ನಾಗಿರೋ ವಸ್ತು ಇದ್ರು ಅದಕ್ಕೊಂದು ಬಣ್ಣ ಬೇಕು, ಅದಕ್ಕೊಂದು ಬೆಳಕು ಬೇಕು, ಅದಕ್ಕೊಂದು ಬ್ಯಾಗಡೆ ಸುತ್ತಿದ್ರೆ ಮಾತ್ರ ಇದು ಚೆನ್ನಾಗಿ ಕಾಣುವ ಪ್ರಪಂಚ. ಸೊ ಈ ಪ್ರಪಂಚದ ಜೊತೆ ಡೀಲ್ ಮಾಡುವಾಗ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್, ನೀವು ನಿಮ್ಮ ಮಾತಿನ ಮುಖಾಂತರ, ನಿಮ್ಮ ವರ್ಡ್ ಮುಖಾಂತರ, ನಿಮ್ಮ ಬರವಣಿಗೆ ಮುಖಾಂತರ ನಿಮ್ಮನ್ನು ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀರಿ, ನಿಮ್ಮ ಕಲಾಕೃತಿಯನ್ನು ಹೇಗೆ ಎಸ್ಟಾಬ್ಲಿಷ್ ಮಾಡ್ತೀರಿ, ಸರಳವಾಗಿ ಆದ್ರೂ ಸರಿ, ಕಾಂಪ್ಲೆಕ್ಸ್ ಆದ್ರೂ ಸರಿ, ಇದೆಲ್ಲ ಬಹಳ ಗಮನಕ್ಕೆ ಬರುತ್ತೆ, ನೀವು ಗಮನಿಸಬೇಕಾಗಿರೋ ವಿಷಯ. ಆಮೇಲೆ ನೀವು ಎಷ್ಟೇ ಹೇಳಿದ್ರು ಇವತ್ತಿನ ದಿವಸದಲ್ಲಿ ಕಲೆ ಇಂಡಿವಿಜುವಲ್ ಬೇಸ್ ಮೇಲೆ ನಿಲ್ಲಲ್ಲ. ನನ್ನ ಕಲೆ ನನ್ನ ಡ್ರಾಯಿಂಗ್ ಅಂತ ಹೇಳಕ್ ಆಗಲ್ಲ. ಯಾರೋ ಕಂಪ್ಯೂಟರ್ ನಾಲೆಜ್ ಕೊಡ್ಬೇಕಾಗತ್ತೆ, ಇನ್ಯಾರೋ ಫೋರ್ಜಿಂಗ್ ಮಾಡೋಗಿ, ಇನ್ಯಾರೋ ಮೆಟಲ್ ಬಗ್ಗೆ ತಿಳಿಸ್ಬೇಕಾಗತ್ತೆ, ಇನ್ಯಾರೋ ಮರ ಕೆತ್ತಬೇಕಾದ್ರೆ ಬೇರೆ ಬೇರೆ ತರದ ಮರನ ಕೊಡೋದಕ್ಕೆ ಒಬ್ಬ ಬೇರೆ ಹೆಲ್ಪರ್ ಇವ್ರದ್ದು ಸಪೋರ್ಟ್ ಬೇಕಾಗುತ್ತೆ. ಈಗ ನಮ್ಮ ತರ ಆರ್ಟ್ ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಒಂದು ಎವರೇಜ್ ಸಿನಿಮಾ ಅಂದ್ರೆ 50-60 ಜನ ನಾವು ನಿಭಾಯಿಸ್ಬೇಕಾಗುತ್ತೆ, ಕಾರ್ಪೆಂಟರ್ಸ್, ಪೇಂಟರ್ಸ್, ಇದು. ಸೊ ಈ ನಿಟ್ಟಿನಲ್ಲಿ ಹೋಗೋದ್ರಿಂದ ನಿಮ್ಮ ಸ್ಕಿಲ್ ಆಸ್ ಲೀಡರ್ಸ್ ಒಂದು ಸಣ್ಣ ಸಮುದಾಯದ ಜೊತೆ ರಿಲೇಟ್ ಮಾಡ್ಕೊಳ್ಳೋದು, ಬೆಳೆಸೋದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಬಹುಶಃ ನಾಳೆ ನೀವು IT ಕಂಪನಿಗಳಿಗೆ ಡಿಸೈನರ್ ಯಾವ್ದು ಹೋದಾಗ ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ, ನೀವೊಂದು ಸಣ್ಣ ತಂಡ ನೀವೇ ನಡೆಸಬೇಕಾದ್ರೆ ದೊಡ್ಡ ತಂಡ, ಇದರ ಡೆವಲಪ್ಮೆಂಟ್ ಬಗ್ಗೆ ನೀವು ಏನನ್ನ ಪ್ರೆಸೆಂಟ್ ಮಾಡ್ತೀರಿ, ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ. ನನ್ನ ತೀರಾ ಫ್ಯಾಷನೇಬಲ್ ಆಗಿದೆ ಅಂತ ನಾನೇನು ಹೇಳ್ತಾ ಇಲ್ಲ. ನಿಮ್ಮಲ್ಲಿರೋ ಕಾನ್ಫಿಡೆಂಟು, ಆತ್ಮವಿಶ್ವಾಸ ಇದನ್ನು ಬೆಳೆಸ್ಕೊಂಡು ನಿಲ್ಲುವಂತ ಒಂದು ಮನೋಸ್ಥಿತಿಯನ್ನ ಬೆಳೆಸಬೇಕಾಗುತ್ತೆ. ಇದು ನನ್ನ ಡಿಟೇಲ್ ಆಗಿ ಇದು ಎರಡು ಮುಖ್ಯವಾಗಿ ನನಗೆ ಅನಿಸಿರೋದು. ಪರ್ಸನಾಲಿಟಿನೂ ಕೂಡ ಜೊತೆಗೆ ಆರ್ಟಿಸ್ಟಿಕ್ ಆಗಿ ಬೆಳೆಸಿ ಪ್ರೆಸೆಂಟೇಬಲ್ ಮಾಡಿ ತುಂಬಾ ನೀವು ಮುಂದಕ್ಕೆ ಬರೋಕೆ ಅವಕಾಶಗಳು ಮುಂದೆ ಹೋದಾಗ ಬಹಳ ಜಾಸ್ತಿ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ಇದು ನಂದು. ನೀವೆಲ್ಲರೂ ಆ ಥರ ಆಗಿ ಬ್ರೈಟ್, ಬ್ರಿಲಿಯಂಟ್, ಏಬಲ್ ಆರ್ಟಿಸ್ಟ್ಗಳಾಗಿ, ಬರೀ ಆರ್ಟಿಸ್ಟ್ಗಳಾಗ್ಬಿಡಿ, ಏಬಲ್ ಸ್ಟ್ರಾಂಗ್ ಆರ್ಟಿಸ್ಟ್ಗಳಾಗಿ ಅಂತ ನಾನು ಈ ಕ್ಷಣದಲ್ಲಿ ಹಾರೈಸ್ತೀನಿ. ಇನ್ನು ಇಲ್ಲಿಗೆ ಬಂದಿದ್ದು ಬಹಳ ಖುಷಿ ಅನಿಸ್ತು ನನಗೆ. ನನ್ನ ಹಳ್ಳಿನಲ್ಲಿದೆ, ಅಲ್ಲಿಂದ ಇಲ್ಲಿಗೆ ಬಂದೆ. ನನಗೆ ಕಾವಾದ ಕೆಲವು ಸ್ಟೂಡೆಂಟ್ಗಳ ಜೊತೆ ಲಾಂಗ್ ರಿಲೇಷನ್, ನಿಮ್ಮ ಕೆಲವು ಸೀನಿಯರ್ಸ್ ಹೆಸರುಗಳು ಹೇಳಲ್ಲ, ಕೆಲವರ ಜೊತೆ ನನ್ನ ಆತ್ಮೀಯ ರಿಲೇಷನ್ ಕೂಡ ಇದೆ. ನಾನು ಅವರ ಪೇಂಟಿಂಗ್ಗಳು, ಚಿತ್ರಗಳನ್ನು ನೋಡಿದ್ದೀನಿ, ಅದರಿಂದ ನಾನು ಭಾವನಾತ್ಮಕವಾಗಿ ಇನ್ಫ್ಲುಯೆನ್ಸ್ ಕೂಡ ಆಗಿದ್ದೀನಿ. ಕೆಲವರ ಜೊತೆ ಇಂಟೆನ್ಸ್ ಕಾಂಟ್ಯಾಕ್ಟ್ ಕೂಡ ಇದೆ ನನಗೆ. ಇನ್ನೊಂದಷ್ಟು ಸೆಟ್ ಕಾವಾದ ಹುಡುಗರು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಜೊತೆಗೆ ನಾವು ಕೆಲಸ ಮಾಡಿದ್ವಿ. ಎಕ್ಸಾಂಪಲ್ ಹರ್ಷ ಕಾವ, ನಮ್ಮ ಇವನು ಬಾದಲ್ಲು, ಇವರೆಲ್ಲ. ಈ ನನ್ನ ಅವರ ಬ್ರಿಲಿಯನ್ಸಿ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಇಲ್ಲಿರುವ ಹುಡುಗರು ಕೆಲವೊಂದ್ಸರಿ ನಮ್ಮ ನಾಡು, ನಮ್ಮ ನೆಲ, ನಮ್ಮ ಇಲ್ಲಿಯ ತಂತ್ರಜ್ಞರ ಗೌರವನ ಎತ್ತಿ ಹಿಡಿದು ಒಂದೇ ಒಂದು ಘಟನೆ ಹೇಳ್ತೀನಿ. ಇದು ರಾಜೀವ್ ಮೆನನ್ ಅಂತ ಒಬ್ಬ ಸಿನಿಮಾಟೋಗ್ರಾಫರ್ ಇದ್ದಾರೆ. ಅವ್ರು ತುಂಬಾ ಆಡ್ ಫಿಲ್ಮ್ಗಳು ಮಾಡ್ತಾರೆ. ಬಾಂಬೆ, ಕಡಲ್, ರಾವಣ್, ಮಣಿರತ್ನಂ ಸಿನಿಮಾಟೋಗ್ರಾಫರ್ ಅವರೇ. ಅವ್ರದ್ದು ಒಂದು ಸಿನಿಮಾ ಇತ್ತು, ಅದು ಟೂರಿಸಂ ಮೇಲೆ. ಆ ಟೂರಿಸಂ ಸಿನಿಮಾಗೆ ಒಂದು ಫ್ಯಾಮಿಲಿ ಐರ್ಲ್ಯಾಂಡಿಗೋ ಸ್ಕಾಟ್ಲ್ಯಾಂಡಿಗೋ ಟೂರಿಸಂ ಹೋಗ್ತಾರೆ. ಅಲ್ಲಿ ಐಸ್ ಇರಬೇಕು, ಐಸಲ್ಲಿ ಮನೆ ಇರಬೇಕು, ಅಲ್ಲಿ ಇದು ಹಿಮದ ಎಫೆಕ್ಟ್ ಇರುವಂತ ಸ್ಕೈ ಇರಬೇಕು ಅಂತ ಇಲ್ಲ ಸೆಟ್ ಎಲ್ಲ ಮಾಡಾಯ್ತು, ಡಿಸೈನ್ ಆಗಿದೆ. ಸ್ಲೋಪ್ ಐಸು, ಹತ್ತಿ ಗಿತ್ತಿ, ಉಪ್ಪು ಎಲ್ಲ ಹಾಕಿ ಐಸ್ ಎಲ್ಲ ಇದು ಸ್ಪೆಷಲ್ CG ಇಲ್ಲದ ಕಾಲದಲ್ಲಿ ಕಥೆ ಇರೋದು. ಅವಾಗ ಆ ಇಡೀ ಬ್ಯಾಕ್ ಡ್ರಾಪ್ಗೆ ಇರುವಂತ ಬ್ಯಾಕ್ ಡ್ರಾಪ್ ಹೊಡಿಬೇಕಂತ ಅವರು ಕ್ಯಾಮರಾಮ್ಯಾನ್ ಬಂದು ಹೇಳಿದ್ರು, இந்த கர்நாடக ஆளுகள்ல இது பண்ண முடியாது, அவன் சின்ன தம்பி இருக்கானே நம்ம மெட்ராஸ்ல, அவனை எடுத்து கூப்பிடியா ಅಂತ ಹೇಳಿದ್ರು. ನಾನು ಇಲ್ಲ ಸರ್, ನಮ್ಮಲ್ಲಿ ಒಬ್ಬ ಹರ್ಷ ಕಾವ ಅಂತ ಅವನಿದಾನೆ, ನಾನು ಕರೆಸ್ತೀನಿ ಅವನ್ನ, ನೋಡಿ ಅವನ ವರ್ಕ್ ಅಂತ ಹೇಳಿ ಹರ್ಷ ಕರೆಸಿದ್ರು. ಆ ಇಡೀ ಬ್ಯಾಕ್ ಡ್ರಾಪ್ ಸುಮಾರು 100 ಅಡಿಗೆ 20 ಅಡಿನ ಹರ್ಷ ಕಾವ ಮಾಡಿದ್ಮೇಲೆ
ನೆಕ್ಸ್ಟ್ ಟೈಮ್ ರಾಜು ಮೆನನ್ ಆಮೇಲೆ ಎಷ್ಟು ಖುಷಿ ಆದ್ರು, ಅವ್ರಿಗೆ ಟಿಪ್ಸ್ ಕೊಟ್ರು, ಎಲ್ಲ ಕೊಟ್ರು. ಮಡ್ರಾಸ್ ಅಲ್ಲಿ ಯಾವ್ದು ಶೂಟ್ ಬೆಳಿಗ್ಗೆ ಅಂತ ಕನ್ನಡ ಪಯ್ಯ ಹರ್ಷ ಅವನಿಗೂ ಕುಡಿಯ ಅಂತ ಹೇಳಿ, ಇದು ನಿಮ್ಮ ಸಂಸ್ಥೆಗೆ ಬರುವಂತ ಗೌರವ. ಅಂದ್ರೆ ನನಗೆ ಒಬ್ಬ ಕನ್ನಡಿಗಾಗಿ, ಒಬ್ಬ ಕನ್ನಡದ ಹುಡುಗ, ಕಾವಾದವನು ನನ್ನ ಗೌರವವನ್ನು ಉಳಿಸಿದ, ನನ್ನ ನೆಲದ ಗೌರವವನ್ನು ಉಳಿಸಿದ. ನಾವು ಸ್ಕಿಲ್ಡ್ ಆರ್ಟಿಸ್ಟ್ಗಳು ಆಗತ್ತೆ, ಹಿಂಜರಿಬೇಕಂತ ಒಂದು ಇನ್ಸಿಡೆಂಟ್ ಇಂದ ನಾನು 10 ಇನ್ಸಿಡೆಂಟ್ಗಳನ್ನ ಹೇಳ್ಬೋದು. ಇನ್ನೊಂದು, ನಿಮ್ಮ ನನ್ನ ವೈಯಕ್ತಿಕ ಬೆಳವಣಿಗೆಯಲ್ಲಿ ನಿಮ್ಮ ನಾಲೆಜ್ ಬೇಸ್ ಅನ್ನ ಗಟ್ಟಿ ಮಾಡ್ಕೊಳ್ಳಿ. ಏನಂದ್ರೆ ಸಾಹಿತ್ಯ, ಆರ್ಟು, ಲಿಟ್ರೇಚರು, ಡಾನ್ಸು, ಥಿಯೇಟ್ರು, ಸಿನಿಮಾ ಇದನ್ನು ನೋಡೋಕ್ ಶುರು ಮಾಡಿ, ಭಾಗವಹಿಸೋಕೆ ಶುರು ಮಾಡಿ. ಪರ್ಸನಾಲಿಟಿ ಗ್ರೋತ್ ಅಲ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇಲ್ಲಿ ಯಾವ ನಾಲೆಜ್, ನಮ್ಮ ಫೀಲ್ಡ್ ಅಲ್ಲಿ ಯಾವ ನಾಲೆಜ್ ಕೂಡ ನಿಗ್ಲೆಕ್ಟ್ ಮಾಡುವಂಗಿಲ್ಲ ನೀವು. ನೋಡಿ, ನನಗೆ ಒಂದು ತುಂಬಾ ಇಂಪ್ರೆಸ್ ಆಗಿರುವಂತ 2 ಇನ್ಫಾರ್ಮೇಶನ್ ಕೊಡ್ತೀನಿ. ಬಹಳ ಹಿಂದೆ ನಾನು ಅಗ್ನಿ ಮತ್ತು ಮಳೆ ಅಗ್ನಿ ವರ್ಷ ಅಂತ ಹಿಂದಿ ಸಿನಿಮಾ ಕೆಲಸ ಮಾಡ್ತಾ ಇದ್ದೆ. ಅದರಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗಳೆಲ್ಲ ಆಕ್ಟ್ ಮಾಡಿದ್ರು, ಹಂಪಿನಲ್ಲಿ ಶೂಟಿಂಗು. ಆ ಸಿನಿಮಾ ಮಾಡುವಾಗ ಅದ್ರಲ್ಲಿ ಒಂದು ಟ್ರೈಬಲ್ ವಿಲೇಜ್ ಇರುತ್ತೆ. ಆ ವಿಲೇಜ್ ಅಲ್ಲಿ ರಾತ್ರಿ ಎಲ್ಲ ದೀಪ ಹಚ್ಚಬೇಕು, ಅಲ್ಲೊಂದು ಮದುವೆ ಸೀನ್ ನಡೀತಾ ಇರುತ್ತೆ, ಹಾಡು ಇದೆ. ನಾವು ದೀಪ ಹಚ್ಚಿದ್ವು, ಹಣತೆ ದೀಪ ತಗೊಂಡೋದು, ಅದಕ್ಕೆ ಬತ್ತಿ ಹಾಕಿ ದೀಪ ಹಚ್ಚಿದ್ರೆ ರಾತ್ರಿ ಸಣ್ಣಗೆ ಗಾಳಿ, ನೈಟ್ ಶೂಟಿಂಗ್ ಹಚ್ಚಿದ್ರೆ ಸ್ವಲ್ಪ ಹೊತ್ತಿಗೆ ಆರೋಗ್ಯ. ಇದು ನಡೀತಾನೆ ಇತ್ತು. ಅವತ್ತು ಮೊದಲನೇ ಎಲ್ಲರೂ ಡಿಸಪಾಯಿಂಟ್ ಆದ್ರು. ನಾವು ಅವರಿಗೂ ಗೊತ್ತು, ನಮ್ಮನ್ನೇನು ಬೈಯುವಂಗಿಲ್ಲ, ದಾರಿನೇ ಇಲ್ವಲ್ಲ, ದೀಪ ಹಚ್ಚಕ್ಕೆ ಆಗ್ತಾ ಇಲ್ವ ಅಂತ ಹೇಳಿ ಎಲ್ಲರ ನಮ್ಮ ಒಳಗೆ ನಾವು ಮಾತಾಡ್ಕೊಂಡು ಏನು ಬೇರೆ ದಾರಿ ಇಲ್ಲ, ಗಾಳಿ ಬೀಸುತ್ತೆ, ಗಾಳಿಗೆ ನಾವು ಗೋಡೆ ಕಟ್ಟಕ್ಕಾಗಲ್ಲ. ಆಗ ಅಲ್ಲೊಬ್ಳು ಹಳ್ಳಿ ಹೆಂಗಸು ಕಸ ಹೊಡೆಸ್ಬಿಟ್ಟು ಲಕ್ಷ್ಮಮ್ಮ ಅಂತ ಬರ್ತಾರೆ. ಅವಳು ಹೇಳಿದ್ರು, ಬುದಿಯವ್ರೆ ಒಂದಷ್ಟು ಎಳ್ಳು ತಗೊಂಡು ಕರಿ ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೊಂದು ಗಂಟು ಕಟ್ಟಿ ಹಣತೆ ಮಧ್ಯೆ ಇಟ್ಬಿಟ್ಟು ಬೆಂಕಿ ಹಚ್ಚಿ ನೋಡಿ ಅಂತ ಹೇಳಿದ್ರು. ಅವಳು ಹೇಳಿದಂಗೆ ಒಂದಷ್ಟು ಕರಿ ಬಟ್ಟೆ, ಕಾಟನ್ ಬಟ್ಟೆ ತಂದು ಅದ್ರ ಮಧ್ಯೆ ಎಳ್ಳು ಕಟ್ಟಿ ಗಂಟು ಕಟ್ಟಿ ಸ್ವಲ್ಪ ಉದ್ದದ್ ಮಾಡಿ ಹಣತೆ ಮಧ್ಯೆ ಇಟ್ಬಿಟ್ಟು ಬೆಂಕಿ ಹಚ್ಚಿದೆ. ಆ ದೀಪ ದಪ್ಪಗೆ ಉರಿಯೋಕ್ ಶುರು ಆಯ್ತು. ಸಾಧಾರಣ ಗಾಳಿಗಿಟ್ರೆ ಏನೂ ಆಗ್ತಾ ಇರಲಿಲ್ಲ. ಅವತ್ರ ನಾವು ಅದ ರಾತ್ರಿ ಒಂದು 100-200 ಅದನ್ನೇ ಮಾಡಿದ್ವಿ, 200-300 ಚೆನ್ನಾಗಿ ಉರಿಯಿತು. ನಾನು ಯಾಕೆ ಹೇಳ್ತಾ ಇದ್ರೆ, ಒಂದು ಹಳ್ಳಿಯ ಸಾಮಾನ್ಯ ಹೆಂಗಸಿಕೊಳ್ಳೋ ನಾಲೆಜ್ ಕೂಡ ನಮ್ಮ ಆರ್ಟಿಸ್ಟಿಕ್ ವರ್ಕಿಗೆ ಸಪೋರ್ಟ್ ಆಗ್ಬೋದು. ಇನ್ನೊಂದು ಸಾರಿ ನಾನು ಒಂದು ಕಮರ್ಷಿಯಲ್, ಒಂದು ಆಡ್ ಫಿಲ್ಮ್ ವರ್ಕ್ ಮಾಡ್ತಾ ಇದ್ದೆ. ಅದು ನಿರ್ವಾಣ ಫಿಲ್ಮ್ಸ್, ಪ್ರಕಾಶ್ ವರ್ಮ ಅಂತ. ನೀವು ಈ ಜೋಜು ಕ್ಯಾರೆಕ್ಟರ್ ನೋಡಿದ್ರ, ಅದನ್ನು ನಿರ್ಮಾಣ ಮಾಡಿದ್ದವರು. ಆಮೇಲೆ ಹಚ್ ಆಡಿದ್ದು ನಾಯಿದು ಆಡ್ ನೋಡಿದ್ರ, ಅದರ ಡೈರೆಕ್ಟರ್ ಅವರು. ಅವರ ಸಿನಿಮಾದಲ್ಲಿ ವರ್ಕ್ ಮಾಡೋದು, ಅದು ಒಂದು ಸ್ಟೆರಿಯಲಿಸ್ಟಿಕ್ ಇಮೇಜ್. ಒಂದು ಬೆಟ್ಟದ ಮೇಲೆ ಮದುವೆ ಸೀನ್ ಅನ್ನು ಕ್ರಿಯೇಟ್ ಮಾಡಬೇಕು. ನಾವು ಬಾಬಾ ಬುಡನ್ಗಿರಿಗೆ ಹೋಗಿ ಅಲ್ಲಿ ಒಂದು ಗುಡ್ಡದ ತುದಿನಲ್ಲಿ, ಒಂದು ಮೌಂಟೇನ್ ತರ ತುದಿನಲ್ಲಿ ಒಂದು ಅಗ್ನಿಗುಂಡನ ಹಾಕಿ ಅದಕ್ಕೆ ಗ್ಯಾಸ್ ಸಪ್ಲೈ ಮಾಡಿ, ದೂರದ ಶೂಟಿಂಗ್ ಟೈಮಲ್ಲಿ ಕಂಟಿನ್ಯೂಸ್ ಬೆಂಕಿ ಬೇಕು. ಸೌದೆ ಬೆಂಕಿ ಹಾಕಿದ್ರೆ ಒಂದ್ಸರಿ ಉರಿಯುತ್ತೆ, ಆರುತ್ತೆ, ಹೊಗೆ ಬರುತ್ತೆ ಅಂತ ಹೇಳಿ 2 ಪೈಪ್ ಬರ್ನರ್ಗಳನ್ನ ಹಾಕಿ ಬೆಂಕಿನ ಉರಿಸಿದ್ರು. ಅದು ಚೆನ್ನಾಗಿ ಬ್ಲೂ ಫ್ಲೇಮ್, ಸ್ಟವ್ ಫ್ಲೇಮ್ ತರ ಒಂದಿಷ್ಟು ತರ ಫ್ಲೇಮ್ ಬಂತು. ನಾವು ಖುಷಿಯಾಗಿದ್ವಿ, ನಮ್ ಕೆಲಸ ಮುಗಿತು ಅಂತ ಹೇಳಿ. ದೂರದಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ, 2 ಗ್ಯಾಸ್ ಸಿಲಿಂಡರ್ ಬರುತ್ತೆ. ಕ್ಯಾಮರಾಮ್ಯಾನ್ ಆಸ್ಟ್ರೇಲಿಯಾದವರು, ಅವ್ರು ಬಂದ್ರು, ದಿಸ್ ಫ್ಲೇಮ್ ಇಸ್ ಬ್ಲೂ, ಮೈ ಕ್ಯಾಮರಾ ಇಸ್ ನಾಟ್ ಕ್ಯಾಚಿಂಗ್ ದಿಸ್, ಇಟ್ ಹ್ಯಾಸ್ ಟು ಬಿ ರೆಡ್ ಅಂತ ಹೇಳಿ. ಫ್ಲೇಮ್ ಅನ್ನು ಹೆಂಗೆ ರೆಡ್ ಮಾಡೋದು ಎಲ್ಲರಿಗೂ ದೊಡ್ಡ ವಿಷಯ. ಬಟ್ ನನ್ಗೆ ಅದು ತುಂಬಾ, ನಾನು ಸೈನ್ಸ್ ಸ್ಟೂಡೆಂಟ್, ತುಂಬಾ ಸರಳ ವಿಷಯವಾಗಿದೆ. ಸೈನ್ಸ್ ಅಲ್ಲಿ ಫ್ಲೇಮ್ ಟೆಸ್ಟ್ ಅಂತ ಒಂದಿದೆ. ನಾವು ಯಾವುದೇ ಕೆಮಿಕಲ್, ಕೆಲವು ಕೆಮಿಕಲ್ ಹ್ಯಾಲೈಡ್ಗಳನ್ನ ತೆಗೆದುಬಿಟ್ಟು ಒಂದು ಫ್ಲೇಮ್ಗೆ ಹೆಂಗೆ ಹಿಡಿದಾಗ ಅದು ಆಪಲ್ ರೆಡ್, ಬ್ರಿಕ್ ರೆಡ್, ಈ ತರ ಕಲರ್ ಕೊಡುತ್ತೆ. ಬ್ರಿಕ್ ರೆಡ್ ಆದ್ರೆ ಅದು ಸೋಡಿಯಂ, ಕ್ಯಾಲ್ಸಿಯಂ ಅಂತ ಲೆಕ್ಕ. ನಾನು ನನ್ನ ಜೊತೆ ಇದ್ದ ಅಸಿಸ್ಟೆಂಟ್ ರವಿ ಅಂತ ಇದ್ದ, ಅವನಿಗೆ ಹೇಳಿದ, ರವಿ ಸ್ವಲ್ಪ ಸುಣ್ಣ ತಗೊಂಡ್ಬಂದ ಬರ್ನರ್ಗೆ ಹಚ್ಚಿಬಿಡು, ಬೆಂಕಿ ಹಚ್ಚು ಅಂತ ಹೇಳಿ. ಬೆಂಕಿ ಹಚ್ಚಿದ್ದು, ಬೆಂಕಿ ಹೋಗಿ ಬಂದು 10 ನಿಮಿಷದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಮತ್ತೆ ನಾನು ಹೇಳಿದೆ, ನಮ್ಮೆಲ್ಲ ನಾಲೆಜ್, ನನ್ನ ಆರ್ಟಿದು ನಾಲೆಜು, ಹಿಸ್ಟ್ರಿದು ನಾಲೆಜು, ಇನ್ಯಾರೋ ಒಂದು ಬಡ ಹೆಂಗಸು ಹೇಳಿದಕ್ಕೆ ಎಲ್ಲವೂ ನಮ್ಮ ಕೆಲಸದ ಸಪೋರ್ಟಿಂಗ್, ನಮ್ಗೆ ಸಪೋರ್ಟಿಂಗ್ ನಾಲೆಜ್ ಆಗಿ ನಿಲ್ಲುತ್ತೆ. ಈ ರೀತಿ ಗ್ರಹಿಸೋದನ್ನ ಶುರು ಮಾಡಿ, ಬಹುಶಃ ಇವತ್ತು ನಿಮಗೆ ಇಂಟರ್ನೆಟ್ ಅಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗಬಹುದು. ಅದು ಯಾವುದಿದ್ರು ಜೀವಂತ ಮಾಹಿತಿಗಳ, ನಾಟಕ, ಥಿಯೇಟ್ರು, ಹಾಡು, ಸೆಮಿನಾರ್ಗಳು ಸಿಗುವ ಮಾಹಿತಿಗಳು ಕೆಲವು ಸರಿ ಅದರಲ್ಲಿ ಬಹುಶಃ ನಾನು ಮಾತಾಡಿದನ್ನ ಕಂಪ್ಯೂಟರ್ ಕೊಡುತ್ತಾ ಇಲ್ಲ, ಈ ತರ ಸಿಗಬಹುದು. ಅವುಗಳನ್ನ ಗ್ರಹಿಸೋಕೆ ಶುರು ಮಾಡಿ, ನಿಮ್ಮ ಪರ್ಸನಾಲಿಟಿಯ ಭಾಗ ಮಾಡಿ, ನಿಮ್ಮ ಗ್ರಹಿಕೆಯನ್ನು ವಿಸ್ತರಿಸಿ. ನೀವು ಕಲಾವಿದರಾಗಿದ್ದೀರಿ, ಇನ್ನೂ ಒಳ್ಳೆ ಕಲಾವಿದರಾಗ್ತೀರಿ. ಎಲ್ಲರೂ ಆ ತರ ಆಗಿ ಅಂತ ಹಾರೈಸಿ ನನ್ನನ್ನು ಇಲ್ಲಿ ಕರೆದಕ್ಕೆ ಥ್ಯಾಂಕ್ ಯು ಸರ್. ನಾನು ನಿಮ್ಮ ಜೊತೆ ಆದ್ರೆ ನಾನು ಅಸೋಸಿಯೇಟ್ ಮಾಡ್ತೀನಿ ಸರ್. ನಾನು ಇದು ನನ್ನ ವೈಯಕ್ತಿಕ ಇದಕ್ಕೇನು ಅಲ್ಲ,
ನಾನು 2 ಆಫರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹಿರಿಯರ 2 ಮನೆ ಇದೆ. ಆ ಮನೆಯನ್ನ ಅರ್ಧ ಹೊಡೆದಿದ್ದಾರೆ, ಒಂದು ಅರ್ಧ ಹಳೆ ಮನೆ ಹಂಗೆ ಉಳಿದಿದೆ. ನನಗೆ ಅದನ್ನ ರೀವಿಜುವಲೈಸ್ ಮಾಡೋದು ನನಗೆ ಹೇಗಿತ್ತು ಅಂತ ಗೊತ್ತಿದೆ ಅಂತ ಆಸೆ ಇದೆ. ಇವತ್ತು ಅಲ್ಲಿ ಯಾರೋ ಹಳ್ಳಿ ಮನೆದು ಪೇಂಟಿಂಗ್ ಮಾಡಿದ್ರು. ನಿಮ್ಮ 2 ಸ್ಟೂಡೆಂಟ್, ನಾನು ಅದನ್ನ ತೋರಿಸ್ತೀನಿ, ಅವರು ಸ್ಕೆಚ್ ಮಾಡ್ಕೊಳ್ಳಿ, ಒಂದು ದಿವಸ ಕರ್ಕೊಂಡು ಹೋಗ್ತೀನಿ, ವಾಪಸ್ ಬರ್ತೀನಿ. ನಾನು 2 ಸ್ಟೂಡೆಂಟ್ಗೆ ಅವರಿಗೆ ಬೇಕಾದ ಕ್ಯಾನ್ವಾಸ್ ಎಲ್ಲಾನು ಪ್ರೊವೈಡ್ ಮಾಡ್ತೀನಿ. ಪರ್ ಸ್ಟೂಡೆಂಟ್ 15,000 ರೂಪಾಯಿ ರೆಮ್ಯುನರೇಷನ್ ಕೊಡ್ತೀನಿ. ನಾನು ಹೇಳೋ ಕೆಲಸನ ಒಪ್ಕೊಳ್ಳೋದ್ರೆ ಇದು ಕೆಲಸ. 2 ಸ್ಟೂಡೆಂಟ್ 2 ಪೇಂಟಿಂಗ್ ಆಗ್ಬೇಕು. ನನಗೆ ಅಷ್ಟ ಆಗೋದು. ನಾನು ಇಲ್ಲಿ ಬಂದಿದ್ದಕ್ಕೆ, ನಾನೊಬ್ಬ ಕಲಾವಿದ ಆಗಿರೋದಕ್ಕೆ, ನಾನು ನಿಮ್ಮ ಜೊತೆ ರಿಲೇಷನ್ ಒಂದು ಇರಲಿ ಅನ್ನೋದಕ್ಕೆ ಇವು ಆಫರ್ ಕೊಡ್ತಾ ಇದ್ದೆ. ತಗೊಳ್ಳೋದು ಬಿಡೋದು ನಿಮ್ಗೆ ಬಿಡೋದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಹಿರಿಯ ಕಲಾವಿದರಾದಂತಹ ಶ್ರೀ ಶಶಿಧರ್ ಭಟ್ಟ ಅವರೇ, ನಿರ್ಮಲಾ ಅವರೇ, ಚಂದ್ರಶೇಖರ್ ಅವರೇ, ಹೆಚ್ಚಿನ ವಿದ್ಯಾರ್ಥಿ ನಾಯಕರಾದಂತಹ ಸ್ಕಂದ ಮತ್ತು ಹೇಮಂತ್ ಅವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ, ಶಿಕ್ಷಕೇತರ ವೃಂದದವರೇ, ಆತ್ಮೀಯ ವಿದ್ಯಾರ್ಥಿನಿಯರು, ನನಗೆ ಮೊದಲಿಗೆ ಫಸ್ಟ್ ನಾನು ಈ ಆರ್ಟ್ ಶೋ ಏನು ಕಂಡಕ್ಟ್ ಮಾಡಿದ್ದೀರ, ನಾನು ಆಲ್ಮೋಸ್ಟ್ ಚಾರ್ಜ್ ತಗೊಂಡು 3 ವರ್ಷ ಆಯಿತು. ಮೊದಲ ಬಾರಿಗೆ ಒಂದು ಸಮಾಧಾನ ತಂದೆ. ನಿಮ್ಮ ಇಷ್ಟು ವರ್ಷ ನಾನು ನೀವು ಶೋ ಮಾಡಿದಾಗೆಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂತಾನೆ, ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಟಿದ್ದೀರಾ, ಯಾಕೆ ನೀವು ನಿಮ್ಮ ಟ್ಯಾಲೆಂಟ್ ನ ಎಕ್ಸಿಬಿಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದೀರಾ. ಮುಖ್ಯವಾಗಿ ನಿಮ್ಮ ಡಿಪಾರ್ಟ್ಮೆಂಟ್ಗಳು ಕ್ಲೀನ್ ಆಗಿದೆ ಮೊದಲ ಬಾರಿಗೆ. ಅದು ಬಹುಶಃ ನಿರ್ಮಲಾ ಅವರ ಆಸಕ್ತಿನೋ ಅಥವಾ ನಿಮ್ಮ ಅವರ ಒತ್ತಡನೋ ಅಥವಾ ನಿಮ್ದು ಕೂಡ ಅವರ ಆಸಕ್ತಿ ಸೇರ್ಕೊಂಡು ಅದಾಗಿದೆ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ದಿ ಡೇ ಇಟ್ಸ್ ವೆರಿ ಕ್ಲೀನ್, ನೀಟ್ ಅಂಡ್ ನೈಸ್ ಆರ್ಟ್ ಶೋ. ಬಹುಶಃ ಶಶಿಧರ್ ಅವರು ಅವ್ರಿಗೆ ಹೇಗೆ ತೋರಿಸ್ಬೇಕಿತ್ತೋ ಬಹುಶಃ ಆ ಒಂದು ವಾತಾವರಣ ನಮ್ಮ ಕಾವಾ ಕಾಲೇಜಿನಲ್ಲಿದೆ ಅಂತ ನನಗೆ ಇವತ್ತು ಅನಿಸ್ತಾ ಇದೆ. ಒಬ್ಬ ಹಿರಿಯ ಕಲಾವಿದರು ಬಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿರುವಂತಹ ಒಂದು ಕಲೆಯನ್ನ, ಒಂದು ಕೌಶಲ್ಯವನ್ನ ನೋಡಿ ಆನಂದಿಸಿ ಆಸ್ವಾದಿಸಿ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಅದು ಒಂದು ಪರಿಣಾಮಕಾರಿಯಾಗಿ ಇರಬೇಕು. ಆ ಒಂದು ಪರಿಣಾಮಕಾರಿಯಾಗಿ ಇರೋ ರೀತಿಯಲ್ಲಿ ನೀವು ಮಾಡಿದಿರ. ಅದಕ್ಕೆ ಎಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತು ನನ್ನ ಧನ್ಯವಾದಗಳು. ಕಾವಾ ನಾನು ಬೇರೆ ಬೇರೆ ಸಂದರ್ಭ ಕೂಡ ಹೇಳಿದ್ದೇನೆ, ಒಬ್ಬ ಅಧಿಕಾರಿಯಾಗಿ, ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಕಾವಾ ಕಾಲೇಜು ಅಂತ ಹೇಳಿದ್ರೆ ನಮಗೆ ಒಂದು ಕಲೆ ತುಂಬಿರುವಂತ ಒಂದು ಆವರಣ, ಅದು ಒಂದು ಕಾಲೇಜ್ ಅದು ಅನ್ನೋ ಒಂದು ಮನೋಭಾವ. ಅದೇ ಮನೋಭಾವದಲ್ಲಿ ನಾನು ಕೂಡ ಇಲ್ಲಿ ಚಾರ್ಜ್ ತಗೊಂಡಾಗ ಭಾವಿಸ್ಕೊಂಡಿದ್ದೆ. ಪ್ರತಿ ಬಾರಿ ಪ್ರತಿ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದಾಗೆಲ್ಲ ನಿಮ್ಗೆ ಹೇಳ್ತಾ ಇದ್ದೆ, ನಿಮ್ಮಲ್ಲಿ ಕಲೆ ಇದೆ, ದಯವಿಟ್ಟು ಅದನ್ನ ನಿಮ್ಮ ಶಾರ್ಪನ್ ಮಾಡಿ ತೋರಿಸಿ ಜನಗಳಿಗೆ. ಯಾವ್ದು ಇಂಚಿಂಚು ಕೂಡ ಜಾಗ ಬಿಡಬೇಡಿ, ಪ್ರತಿಯೊಂದು ಗೋಡೆ ಕೂಡ ನಿಮ್ಮ ಕಲೆಯಿಂದ ತುಂಬಿರ್ಬೇಕು ಅಂತಾನೆ ನಾನು ಹೇಳ್ತಾ ಇದ್ದೆ. ಇಂಥ ಒಂದು ಅವಕಾಶ ಮತ್ತೆಲ್ಲೂ ಸಿಗುವುದಿಲ್ಲ. ಈಗ ಅಡಪ ಸರ್ ಅವ್ರು ಹೇಳಿದ್ರು, ನಿಮ್ಮ ಒಂದು ಕಾಲೇಜಿನ ಆವರಣ ಎಷ್ಟು ಸುಂದರವಾಗಿದೆ, ಎಷ್ಟು ವಿಶಾಲವಾಗಿದೆ, ಎಲ್ಲಾ ಸೌಲಭ್ಯಗಳು ಇಲ್ಲಿದೆ ಅಂತ ಹೇಳಿ. ಯಾವುದೇ ಇದು ನಮ್ಗೆಲ್ಲರಿಗೂ ಗೊತ್ತಿರುವಂತಹದ್ದು ಏಕೈಕ ಸರ್ಕಾರಿ ಕಾಲೇಜು ನಮ್ಮ ದೃಶ್ಯಕಲೆ ವಿಚಾರದಲ್ಲಿ. ಬೇರೆ ಬೇರೆ ಖಾಸಗಿ ಕಾಲೇಜುಗಳಿದೆ, ಅದರ ಒಂದು ಫೀಸ್ ಸ್ಟ್ರಕ್ಚರ್ ತುಂಬಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಪಾಠ ಮಾಡಬಹುದು. ಆದ್ರೆ ಇಲ್ಲಿ ಒಂದು ಮುಕ್ತವಾದ ಒಂದು ವಾತಾವರಣ, ಕಡಿಮೆ ಶುಲ್ಕದಲ್ಲಿ ನಿಮ್ಮಲ್ಲಿರುವಂತಹ ಕೌಶಲ್ಯವನ್ನ ತುಂಬಾ ಶಾರ್ಪನ್ ಮಾಡೋದಕ್ಕೆ ಅವಕಾಶ ಇರುವಂತದ್ದು. ಮತ್ತೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಕಾಲೇಜು. ಯಾರೋ ಒಂದು ಹುಡುಗಿ, ಬೆಂಗಾಲಿ ಹುಡುಗಿ, ಯಾರೋ ಯುಪಿಯಿಂದ ಬಂದಿದ್ದಾರೆ ಹುಡುಗಿ, ಇಲ್ಲಿ ಅದೊಂದು ಯು ಆರ್ ಫ್ರಮ್ ವೇರ್ ಯು ಡಿಡ್ ಯುವರ್ ಡಿಗ್ರಿ? ಶಾಂತಿನಿಕೇತನ, ಕಲಾನಿಕೇತನ. ವೇರ್? ವೈ ಯು ಆರ್ ಕಮ್ ಟು ಕಾವಾ? Masters. You feel that Kaava is a good college?
Why? Okay. See, ನೋಡಿ ಕಾವಾ ಕಾಲೇಜಿನ ಒಂದು ಗಮಲು ಒಂದು ಹಿರಿಮೆ ದೇಶಾದ್ಯಂತ ಹರಡಿದೆ. ಇದು ನಮ್ಮ ಸ್ಥಾಪಕರು, ತದನಂತರ ಬಂದಂತ ಆಡಳಿತಾಧಿಕಾರಿಗಳು, ಕಲಾವಿದರುಗಳು ಒಂದೊಂದಾಗಿ ಆಡ್ ಮಾಡ್ತಾ ಈ ಒಂದು ಹಿರಿಮೆಯನ್ನ, ಗರಿಮೆಯನ್ನ ಈ ಕಾಲೇಜಿಗೆ ಒದಗಿಸಿಕೊಟ್ಟಿದ್ದಾರೆ. ತುಂಬಾ ಹಿರಿಮೆ ಇದ್ದಂತಹ ಒಂದು ಕಾಲೇಜಿನಲ್ಲಿ, ಒಂದು ಸಂಕೀರ್ಣವಾದಂತಹ ಕಟ್ಟಡದಲ್ಲಿ ಅಲ್ಲಿಂದ ಇಲ್ಲಿಗೆ ಇಷ್ಟು ವಿಶಾಲವಾದಂತಹ ಕಟ್ಟಡ ಕಟ್ಟೋದಕ್ಕೆ ಸಾಕಷ್ಟು ಹಿರಿಯ ಅಧಿಕಾರಿಗಳು, ಹಿರಿಯ ಶಿಕ್ಷಕರು, ಅವರ ಒಂದು ಕೊಡುಗೆ ಅನನ್ಯ. ಅವರೆಲ್ಲ ಪ್ರತಿಯೊಬ್ಬರು ಒಂದು ಆಡ್ ಮಾಡ್ತಾ ಇರ್ತಾರೆ. ಒಂದು ಸಂಸ್ಥೆ ಕಟ್ಟಬೇಕು, ಬೆಳಿಬೇಕು, ವಿಜೃಂಭಿಸ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಒಂದು ಸಹಕಾರ, ಪ್ರೋತ್ಸಾಹ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಒಂದು ಪ್ರಯತ್ನವನ್ನ ನಾವು ಈ ಸಂದರ್ಭದಲ್ಲಿ ಗೌರವಿಸಬೇಕು, ಸ್ಮರಿಸ್ಕೋಬೇಕು. ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಮಾಡಿಕೊಳ್ತೇನೆ. ಇದೊಂದು ಅವಕಾಶ. 4 ವರ್ಷದ ಡಿಗ್ರಿ, 2 ವರ್ಷದ ನಿಮಗೆ ಮಾಸ್ಟರ್ ಡಿಗ್ರಿ ಏನಿದೆ, ಇಷ್ಟು ಒಂದು ಒಳ್ಳೆ ಸುಂದರವಾದ ವಾತಾವರಣ ನಿಮಗೆ ಸಿಗೋದು ತುಂಬಾ ಕಷ್ಟ. ನಮ್ಮ ಶಶಿಧರ್ ಸರ್ ಅವರು ಹೇಳಿದ್ರು, ನಿಮ್ಮಲ್ಲಿ ಕೇವಲ ನಿಮ್ಮ ಏನು ಪೇಂಟಿಂಗ್ ಎಲ್ಲ ನಿಮ್ಮಲ್ಲಿ ಇರುವಂತಹ ಒಂದು ಕೇವಲ ಟ್ಯಾಲೆಂಟ್ ಒಂದೇ ಅಲ್ಲ, ಇತರೆ ವಿಷಯಗಳ ಒಂದು ಜ್ಞಾನಾರ್ಜನೆಯನ್ನು ಕೂಡ ನೀವು ಮಾಡ್ಕೋಬೇಕು, ತಿಳ್ಕೋಬೇಕು. ಡ್ಯಾನ್ಸ್ ಇರ್ಬೋದು, ಡ್ರಾಮಾ ಇರ್ಬೋದು, ಇತರೆ ವಿಚಾರಗಳ ಬಗ್ಗೆ ತಿಳ್ಕೊಂಡಾಗ ಯಾವುದೋ ಸಂದರ್ಭದಲ್ಲಿ ನಿಮಗೆ ಆ ಒಂದು ನಾಲೆಡ್ಜ್ ಸಹಾಯಕ್ಕೆ ಬರುತ್ತೆ ಅಂತ ಹೇಳಿ. ಇಟ್ ಶುಡ್ ಬಿ ವೆರಿ ಎಕ್ಸ್ಟ್ರಾವರ್ಟ್ ಅಂತ ಕೂಡ ಹೇಳಿದ್ರು. ಎಷ್ಟೋ ಸಂದರ್ಭದಲ್ಲಿ ನೀವೇನ್ ಬಿಡ್ತೀರಾ, ನೀವು ತೋರಿಸಿದೀವಿ, ನಿಮ್ಗೆ ಹೆಂಗ್ ಭಾವಿಸ್ತೀರೋ, ನಿಮ್ಗೆ ಏನೋ ಯಾವ ಭಾವನೆಗೆ ಅದು ಹೊಂದ್ಕೊಳ್ಳುತ್ತೋ ಆ ರೀತಿ ಅಂದ್ಕೊಳ್ತೀವಿ. ಒಬ್ಬ ಕಾಮನ್ ಮ್ಯಾನ್ ನೋಡುವಾಗ, ಫಾರ್ ಎಕ್ಸಾಂಪಲ್ ಟಗರಿನ ಒಂದು ಕುರಿಯ ಒಂದು ಜೀವನ ಚರಿತ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು, ಆ ಕೋತಿಗಳ ಒಂದು ಚಟುವಟಿಕೆಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಏನಾಗುತ್ತೆ, ಫಸ್ಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡುವಾಗ ಕಲಾವಿದನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಕಲಾವಿದನೇ ಅದನ್ನ ವಿವರಣೆ ಕೊಟ್ಟಾಗ ಇಟ್ಸ್ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಸುಮ್ಮನೆ ಒಂದು ನೋಡೋದಕ್ಕೂ ಅಲ್ಲಿ ಏನು ಅಭಿವ್ಯಕ್ತಿ ಮಾಡೋದಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಒಬ್ಬ ಕಲಾವಿದ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ನೀವು ಅದನ್ನ ಕೇಳ್ಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ನೀವು ಹಿಂಜರಿತಾ ಇದ್ರಿ ನಿಜ, ಬಟ್ ಅದನ್ನ ಹೇಳ್ಬೇಕು. ನೀವೇನ್ ಹೇಳಕ್ ಹೊರಟಿದ್ದೀರಾ. ಒಬ್ಬ ಯಾವಾಗ್ಲೂ ಅಷ್ಟೇ ಒಂದು ಹುಚ್ಚುತನ ಇರ್ಬೇಕು. ನೀವು ಅಲ್ಲಿ ವರ್ಣಿಸೋದ್ರಲ್ಲಿ ಒಂದು ಕೋಳಿ ಜಗಳ ತೋರಿಸಿದ್ರಿ, ಒಂದು ಕುರಿಯ ಜೀವನವನ್ನ ತೋರಿಸಿದ್ರಿ, ಅದೆಲ್ಲ ಒಂದು ಕೋತಿಯ ಜೀವನವನ್ನ ತೋರಿಸಿದ್ರಿ. ನೀವು ಆಳವಾಗಿ ಆ ಒಂದು ಪ್ರಾಣಿ, ಅನ್ನೊಂದು ಬೆಕ್ಕಿನ ಜೀವನವನ್ನ ತೋರಿಸಿದ್ರಿ. ಒಂದು ಪ್ರಾಣಿ ತನ್ನ ನಿಮ್ಮ ಸುತ್ತಮುತ್ತ ಇದ್ದಾಗ ಆಗುವ ನಡವಳಿಕೆ, ತೋರಿಸುವ ಏನದು ಆ ಭಾವನೆಗಳನ್ನ ನೀವು ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದೀರಾ. ನೀವು ಅದರ ಜೊತೆಗೆ ಬೆರೆತಿದ್ದೀರಾ, ನೀವು ಭಾವನಾತ್ಮಕವಾಗಿ ಅದ್ರ ಜೊತೆ ಇದ್ದೀರಾ. ಆ ಭಾವನೆಗಳನ್ನ ನಿಮ್ಮ ಚಿತ್ರದ ರೂಪದಲ್ಲಿ ಪ್ರದರ್ಶನ ಮಾಡೋದಕ್ಕೆ, ಅಭಿವ್ಯಕ್ತಿ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಆ ಸಂಬಂಧಗಳು ಕೆಲವರಿಗೆ ಕಾಣಿಸುತ್ತೆ, ಕೆಲವರಿಗೆ ಕಾಣಿಸೋದಿಲ್ಲ. ಇನ್ನು ಪರಿಣಾಮಕಾರಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಪ್ರಾಬ್ಲಿ ಚಿಕ್ಕದಾಗಿ ಒಂದು ಡಿಸ್ಕ್ರಿಪ್ಷನ್ ಕೂಡ ಕೊಡ್ಬೇಕಾಗುತ್ತೆ. ಬಟ್ ಫಾರ್ ಮಿ ಇಟ್ಸ್ ಔಟ್ಸ್ಟ್ಯಾಂಡಿಂಗ್ ಆರ್ಟ್ ವರ್ಕ್. ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಯಾವಾಗಲೂ ಪ್ರಾರಂಭದಿಂದ ನಾನು ಅನ್ಕೊಳ್ತಾ ಇದ್ದೆ, ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಕಲಾ ಗ್ಯಾಲರಿಯನ್ನ ನಾವು ನಿರ್ಮಾಣ ಮಾಡಿಕೊಡ್ಬೇಕು. ಯಾವಾಗಲೂ ಶಾಶ್ವತವಾಗಿ ಈ ಕಾಲೇಜಿನಲ್ಲಿ ಒಂದು ಕಲಾ ಗ್ಯಾಲರಿ ಇರಬೇಕು. ನೀವು ಸೃಷ್ಟಿಸಿದಂತಹ ಎಲ್ಲಾ ಕಲಾಕೃತಿಗಳು ಇಲ್ಲಿ ಪ್ರದರ್ಶನಗೊಳ್ಬೇಕು. ಅದು ಸಾರ್ವಜನಿಕರು, ಆಸಕ್ತ ಕಲಾವಿದರು ಬಂದು ನೋಡ್ಬೇಕು, ಆಶೀರ್ವದಿಸ್ಬೇಕು, ಪ್ರೋತ್ಸಾಹಿಸ್ಬೇಕು. ಮತ್ತೆ ಅದನ್ನ ಖರೀದಿಸಿ ನೀವು ಇನ್ನೂ ಕೂಡ ನಿಮ್ಮ ಒಂದು ಕೌಶಲ್ಯ ಮತ್ತೆ ಕಲೆಯ ಬಗ್ಗೆ ಕಾನ್ಫಿಡೆನ್ಸ್ ಬರೋ ತರ ಮಾಡ್ಬೇಕು. ಹೌದಲ್ವಾ? ಎಂಡ್ ಆಫ್ ದಿ ಡೇ ಸರ್ ಹೇಳಿದಾಗೆ ಜೀವನ ಕೂಡ ಮಾಡ್ಬೇಕಾಗುತ್ತೆ. ನೀವು ಡಿಗ್ರಿ ಮಾಡಿದ್ಮೇಲೆ ವಾಟ್ ನೆಕ್ಸ್ಟ್? ಯು ಹ್ಯಾವ್ ಟು ಅರ್ನ್ ಯುವರ್ ಲೈವ್ಲಿಹುಡ್. ಹೌದಲ್ವಾ? ಆ ಲೈವ್ಲಿಹುಡ್ ಅರ್ನ್ ಮಾಡ್ಬೇಕು ಅಂತ ಹೇಳಿದ್ರೆ ಓನ್ಲಿ ಥ್ರೂ ಯುವರ್ ಟ್ಯಾಲೆಂಟ್, ನಿಮ್ಮ ಕಲೆ ಮುಖಾಂತರ ಅರ್ನ್ ಮಾಡ್ಬೇಕು. ನಾವು ಹೇಗೆ ಸಾಧ್ಯ ಆಗುತ್ತೆ ಅದನ್ನ ಬಹುಶಃ ನಮ್ಮ ಹಡಪ ಸರ್ ಅವರು ಇವತ್ತು ವಿವರವಾಗಿ ಹೇಳಿದ್ದಾರೆ. ಒಬ್ಬ ನಾನ್ ಆರ್ಟಿಸ್ಟ್ ಆಗಿ ಹೇಗೆ ಆರ್ಟಿಸ್ಟ್ ಆಗಿ ಅವ್ರ ಬದಲಾವಣೆ ಆದ್ರು ಅಂತ. ಇವೆಲ್ಲ ಆರ್ಟಿಸ್ಟ್ಗಳು. ಬಹುಶಃ ಒಳ್ಳೆ ವಾತಾವರಣ ಇದೆ, ವೇದಿಕೆ ಇದೆ, ಈ ರೀತಿ ಹಿರಿಯರ ಮಾರ್ಗದರ್ಶನ ಇದೆ. ಬಹುಶಃ ಇವುಗಳನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು, ಹೌದಲ್ವಾ, ಒಳ್ಳೆ ಕಲಾವಿದರಾಗ್ತೀರಾ, ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರನ್ನ ತರ್ತೀರಾ, ಈ ಹೆಸರನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ನಾನು ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಸರ್ ನೀವು ಬಂದಿದ್ರಿ, ಒಳ್ಳೆ ಮಾತುಗಳನ್ನ ಹೇಳಿದ್ರಿ, ತಮ್ಮ ಅನುಭವನ ಹಂಚ್ಕೊಂಡ್ರಿ.
ವಿದ್ಯಾರ್ಥಿಗಳು ಈಗ ಇಬ್ಬರು ವಿದ್ಯಾರ್ಥಿಗಳಿಗೆ ಅವರು ಅವಕಾಶವನ್ನ ಕೊಟ್ಟಿದ್ದಾರೆ. ಯಾರು ತೆಗೆದುಕೊಳ್ತಿರೋ ಗೊತ್ತಿಲ್ಲ. ಎರಡಕ್ಕಿಂತ ಹೆಚ್ಚು ಬಂದ್ರೆ ಏನ್ ಮಾಡ್ತೀರಾ ಸರ್? ಅದು ನನ್ನ ಸಿಂಪಾಲಿಕ್, ನಿಮ್ಮ ಎಲ್ಲಾ ಕ್ರಿಯೇಟಿವ್ ವರ್ಕ್ ಸಿಂಪಾಲಿಕ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಬ್ಬರು ವಿದ್ಯಾರ್ಥಿಗಳಿಗೆ ಅವಕಾಶ ಅಂತ ಹೇಳಿದ್ರಿ. ಈಗ 10 ಜನ ವಿದ್ಯಾರ್ಥಿಗಳು ನಾನು ಬರ್ತೇನೆ, ನಾನು ಮಾಡ್ತೇನೆ ಅಂತ ಹೇಳಿದ್ರೆ, ವಿಲ್ ಯು ಸೆಲೆಕ್ಟ್ 2 out of 10 ಅಂತ? ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಸಕ್ತಿ ನಿಮ್ಮಂತ ಕಲಾವಿದರ ಒಂದು ಅವಕಾಶ ಕೊಟ್ಟಾಗ ಖಂಡಿತ ಯಾರು ಬೇಡ ಅಂತ ಹೇಳೋದಿಲ್ಲ. ಹೆಚ್ಚು ಜನ ಬಂದಾಗ ಅದು ನಾವು ನಿಮ್ಮ ವಿವೇಕಕ್ಕೆ ಬಿಡ್ತೇವೆ ಆಯ್ಕೆ ಮಾಡುವಂಥದ್ದು. ಸೊ ಮತ್ತೊಮ್ಮೆ ಸರ್ ನಿಮ್ಗೆ ನಾನು ಧನ್ಯವಾದಗಳು ಹೇಳ್ತೇನೆ. ನಿರ್ಮಲಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಬಂದಾಗಿಂದ ಸಾಕಷ್ಟು ನನಗೆ ಕನ್ಸರ್ನ್ ಇರೋದು, ಇಟ್ ಶುಡ್ ಬಿ ವೆರಿ ಕ್ಲೀನ್, ನೀಟ್. ಇಟ್ ಇಸ್ ಕ್ಲೀನ್ ಅಂಡ್ ನೀಟ್, ಐ ಆಮ್ ಹ್ಯಾಪಿ. ಸೊ ಕ್ಲೀನ್ ಅಂಡ್ ನೀಟ್ ಜೊತೆಗೆ ಒಳ್ಳೆ ಒಂದು ಪ್ರದರ್ಶನ ಕೂಡ ಆಯಿತು. ಥ್ಯಾಂಕ್ಸ್ ನಿರ್ಮಲಾ ಅವರೇ. ಸೊ ನಿಮ್ಮ ಒಂದು ಹೀಗೆ ಆಸಕ್ತಿ ಹೀಗೆ ಮುಂದುವರಿಸ್ಕೊಂಡು ಹೋಗ್ಲಿ, ನಮ್ಮ ಸಂಸ್ಥೆ ಇನ್ನೂ ಬೆಳೀಲಿ. ಯಾಕಂದ್ರೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ನಾನೇನ್ ಮಾಡ್ಬೋದು, ನಾನು ನಿಮ್ ತರ ಪೇಂಟ್ ಮಾಡಕ್ಕಾಗಲ್ಲ. ಆದ್ರೆ ಏನೆಲ್ಲ ಸೌಕರ್ಯಗಳು, ಸೌಲಭ್ಯಗಳು, ಎನ್ಕರೇಜ್ಮೆಂಟ್ ಮಾಡಕ್ ಸಾಧ್ಯ ಆಗುತ್ತೆ, ಖಂಡಿತ ಅದನ್ನ ನಾನು ಮಾಡ್ತೇನೆ. ಈ ಕಾಲೇಜು ಆವರಣ, ಈ ಕಾಲೇಜು ಕಟ್ಟಡಗಳು ನಿಮಗೆ ಸೇರಿದ್ದು. ಇದನ್ನ ಹೇಗೆ ಬಳಸ್ಕೊಳ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ, ಖಂಡಿತ ನಾನು ಸಪೋರ್ಟ್ ಮಾಡ್ತೇನೆ. ನಮ್ಮ ಆಡಳಿತ ವರ್ಗ ಎಲ್ಲ ಸಪೋರ್ಟ್ ಮಾಡುತ್ತೆ. ದಯವಿಟ್ಟು ಆ ಟ್ಯಾಲೆಂಟ್ ಅನ್ನ ಬೆಳೆಸ್ಕೊಳ್ಳಿ, ನಾನ್ ಸೆನ್ಸ್ ಮಾಡಕ್ ಹೋಗ್ಬೇಡಿ. ಅದು ಚೆನ್ನಾಗಿರೋದಿಲ್ಲ. 4 ವರ್ಷ ನೀವು ಇಲ್ಲಿರ್ತೀರ, ಎಂಜಾಯ್. ಪ್ರತಿಯೊಂದು ಕ್ಯಾಂಪಸ್ನ ಇಂಚಿಂಚು ನೀವು ಎಂಜಾಯ್ ಮಾಡಿ. ಆದರೆ ಕಾಲೇಜಿಗೆ ಕೆಟ್ಟ ಹೆಸರುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಮಲ್ಲಿರೋ ಸಣ್ಣ ಪುಟ್ಟ ಕಾಲೇಜು ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ತೀಟೆ ಮಾಡಬೇಕು, ತೊಂದರೆ, ಇಟ್ಸ್ ಓಕೆ, ಬಟ್ ನಾಟ್ ಟು ಅದನ್ನೇ ನೀವು ಸೆನ್ಸ್ ಆಗಬಾರ್ದು. ಒಂದೇ ಇತಿಮಿತಿಯಲ್ಲಿ ತಾವೆಲ್ಲ ಇದ್ದು ಒಂದು ಡಿಸಿಪ್ಲಿನ್ ಲೈಫ್ ನಲ್ಲಿ ಮಾಡಿಕೊಂಡು ನಿಮ್ಮ ಕಲೆಯನ್ನ ಇನ್ನೂ ಬೆಳೆಸ್ಕೊಂಡು ಕಾಲೇಜಿಗೂ ಕೂಡ ಒಳ್ಳೆಯ ಹೆಸರು ತರಲಿ. ನಿಮ್ಮ ಭವಿಷ್ಯವನ್ನು ಕೂಡ ಚೆನ್ನಾಗಿ ರೂಪಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿಯಂದ್ರು ಕೂಡ ಒಳ್ಳೆಯ ಹೆಸರನ್ನ ತರಲಿ, ತಗೊಂಡ್ ಬನ್ನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಚೆನ್ನಾಗಿ ಆಗಿದೆ ಅಂತ ನಾನು ಹೇಳ್ತಾ, ಈ ಕಾರ್ಯಕ್ರಮಗಳನ್ನ ಹೀಗೆ ನೀವು ಮುಂದುವರಿಸ್ಕೊಂಡು ಹೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನ್ಯವಾದಗಳು.
ಕಡೆ ಬನ್ನಿ. ಹಾಂ
People don't sit on that.